ನಮಸ್ತೆ. ಜೀಗುಜ್ಜೆ ಪುಡಿ ಮಾಡಲು 1 ಗ್ಲಾಸ್ನಷ್ಟು ದೋಸೆ ಅಕ್ಕಿಯನ್ನು ನೀರಿನಲ್ಲಿ ನೆನೆಸಿ ಇಟ್ಕೊಳ್ಬೇಕು. 2 ಗಂಟೆಗಳ ಕಾಲ ನೀರಲ್ಲಿ ನೆನೆಸಿ ಇಟ್ಕೊಳ್ಳಿ. ಆಮೇಲೆ ಹಿಟ್ಟು ರುಬ್ಕೊಳ್ಳುವಂಥದ್ದು. ಈಗ ಹಿಟ್ಟನ್ನು ರುಬ್ಕೊಳ್ಳಿಕ್ಕೆ ಅಕ್ಕಿಯನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡಾಯಿತು. ಇನ್ನು ಇದಕ್ಕೆ ಖಾರಕ್ಕೆ ತಕ್ಕ ಕೆಂಪು ಮೆಣಸು ಹಾಕ್ಕೊಳ್ಬೇಕು. ಇಲ್ಲಿ 4 ಕೆಂಪು ಮೆಣಸನ್ನು ಹಾಕ್ಕೊಂಡಿದ್ದೇನೆ. ನೀವು ನಿಮ್ಮ ಖಾರಕ್ಕೆ ತಕ್ಕ ಮೆಣಸನ್ನು ಹಾಕ್ಕೊಳ್ಳಿ. ಜೀಗುಜ್ಜೆಯನ್ನು ಕನ್ನಡದಲ್ಲಿ ದೀವಿ ಹಲಸು ಅಂತಲೂ ಕರೀತಾರೆ, ಇಂಗ್ಲೀಷ್ನಲ್ಲಿ ಬ್ರೆಡ್ ಫ್ರೂಟ್ ಅಂತ ಕರೀತಾರೆ. ಇನ್ನು ಇದಕ್ಕೆ 2 ಟೇಬಲ್ ಸ್ಪೂನ್ನಷ್ಟು ಕೊತ್ತಂಬರಿ ಬೀಜವನ್ನು ಹಾಕ್ಕೊಳ್ಬೇಕು. ಹಿಟ್ಟು ರುಬ್ಬುವಾಗ ಇಂಗನ್ನು ಹಾಕ್ಕೊಳ್ಬೇಕು. ನಾನಿಲ್ಲಿ VLT ಇಂಗನ್ನು ಉಪಯೋಗಿಸಿದ್ದೇನೆ. ಇಂಗು ಹಾಕೋದ್ರಿಂದ ಸುಲಭವಾಗಿ ಜೀರ್ಣ ಆಗುತ್ತೆ, ಗ್ಯಾಸ್ ಆಗೋದಿಲ್ಲ. ಇನ್ನು ಇದಕ್ಕೆ ಸ್ವಲ್ಪ ತೆಂಗಿನ ತುರಿಯನ್ನು ಸೇರಿಸ್ಕೊಳ್ಬೇಕು. ಇದು ಆಪ್ಷನಲ್, ನಿಮಗೆ ಬೇಕಿದ್ದರೆ ಸೇರಿಸ್ಕೊಳ್ಬಹುದು, ಇಲ್ಲ ಅಂದರೆ ಸ್ಕಿಪ್ ಮಾಡಬಹುದು. ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಬೇಕು. ನೀವು ಯಾವ ಕ್ವಾಂಟಿಟಿಯಲ್ಲಿ ಮಾಡ್ತೀರಾ ಆ ಕ್ವಾಂಟಿಟಿಗೆ ಎಷ್ಟು ಉಪ್ಪು ಬೇಕೋ ಅಷ್ಟು ಹಾಕ್ಕೊಳ್ಳಿ. 1/4 ಲೋಟದಷ್ಟು ನೀರನ್ನು ಸೇರಿಸ್ಕೊಂಡು ದಪ್ಪವಾಗಿ ರುಬ್ಕೊಳ್ಬೇಕು. ಪುಡಿ ಹಿಟ್ಟನ್ನು ಈ ಥರ ರುಬ್ಕೊಳ್ಬೇಕು. ತುಂಬ ನೈಸಾಗಿ ರುಬ್ಕೊಳ್ಳೋದು ಬೇಡ. ನೋಡಿ, ವಿಡಿಯೋವನ್ನು ಸರಿಯಾಗಿ ನೋಡಿ, ಆಗ ನಿಮಗೆ ಗೊತ್ತಾಗ್ತದೆ ಹೇಗೆ ರುಬ್ಕೊಳ್ಬೇಕು ಅಂತ. ಸ್ವಲ್ಪ ತರಿಯಾಗಿದ್ದರೂ ತೊಂದರೆ ಇಲ್ಲ. ಈಗ ಇದಕ್ಕೆ ಸ್ವಲ್ಪ ಕಡಲೆ ಹಿಟ್ಟನ್ನು ಹಾಕ್ಕೊಳ್ಬೇಕು. 3 ಟೇಬಲ್ ಸ್ಪೂನ್ನಷ್ಟು ಕಡಲೆ ಹಿಟ್ಟು. ಈ ಕಡಲೆ ಹಿಟ್ಟನ್ನು ನೀವು ಹಿಟ್ಟು ರುಬ್ಬುವಾಗನೇ ಹಾಕ್ಕೊಳ್ಬೋದು, ಒಟ್ಟಿಗೆ ಮಿಕ್ಸ್ ಆಗ್ತದೆ. ಇಲ್ಲಿ ಇವತ್ತು ಆಮೇಲೆ ಹಾಕಿ ಮಿಕ್ಸ್ ಮಾಡ್ತಾ ಇದ್ದೇನೆ. ನೀವು ಬೇಕಿದ್ದರೆ ಜೊತೆಗೆ ಹಾಕಿ ಮಿಕ್ಸಿಯಲ್ಲೇ ರುಬ್ಕೊಳ್ಬಹುದು. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಮಿಶ್ರಣದಲ್ಲಿ ಗಂಟು ಇರಬಾರ್ದು. ನೋಡಿ, ಈ ಥರ ಮಿಕ್ಸ್ ಮಾಡಿಕೊಳ್ಳಿ. ಈಗ ಇದಕ್ಕೆ 1 ಸ್ಪೂನ್ನಷ್ಟು ಜೀರಿಗೆ ಮತ್ತು 1 ಸ್ಪೂನ್ನಷ್ಟು ಓಮವನ್ನು ಹಾಕ್ಕೊಳ್ಬೇಕು. ಪುಡಿ ಹಿಟ್ಟು ರೆಡಿಯಾಗಿದೆ. ಈಗ ಜೀಗುಜ್ಜೆಯನ್ನು ಕಟ್ ಮಾಡಿಕೊಳ್ಬೇಕು. ಜೀಗುಜ್ಜೆಯ ಸಿಪ್ಪೆಯನ್ನು ತೆಗೆದು ನೀಟಾಗಿ ಕಟ್ ಮಾಡಿ ಆಮೇಲೆ ಗೂಂಜನ್ನು ತೆಗೆದುಕೊಳ್ಬೇಕು. ಇಲ್ಲಿ ಇವತ್ತು ಅರ್ಧ ಜೀಗುಜ್ಜೆಯಲ್ಲಿ ಪುಡಿಯನ್ನು ಮಾಡ್ತಾ ಇರೋದು. ನೀಟಾಗಿ ಸಿಪ್ಪೆಯನ್ನು ತೆಗೆದು ಆಮೇಲೆ ಅದರ ಮಧ್ಯದಲ್ಲಿ ಗುಂಜಿರ್ತದಲ್ಲ ಅದನ್ನು ತೆಗೆದುಕೊಳ್ಬೇಕು. ನೀವು ಇಡೀ ಜೀಗುಜ್ಜೆಯನ್ನು ಮಾಡ್ತಾ ಇದ್ದೀರಿ ಅಂದರೆ ಮೊದಲಿಗೆ ಸಿಪ್ಪೆ ತೆಗೆದು ಆಮೇಲೆ ಕಟ್ ಮಾಡಿಕೊಳ್ಬಹುದು. ನೀವು ಅಕ್ಷತಾಕ್ಕೆ ಯೂಟ್ಯೂಬ್ ಚಾನೆಲನ್ನು ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಬೆಲ್ಲೈಕನನ್ನು ಪ್ರೆಸ್ ಮಾಡಿ. ಇದರಿಂದ ನಾನು ಹಾಕುವ ಹೊಸ ವಿಡಿಯೋಗಳ ನೋಟಿಫಿಕೇಷನ್ಸ್ ನಿಮಗೆ ಬೇಗನೆ ಸಿಗ್ತದೆ. ಈ ಜೀಗುಜ್ಜೆಯ ಸಿಪ್ಪೆ ತೆಗೆಯಲು ಈಳಿಗೆ ಮಣೆ ಅಥವಾ ಮೆಟ್ಟಕತ್ತಿ ಇದ್ದರೆ ಅದನ್ನು ಉಪಯೋಗಿಸ್ಕೊಳ್ಬಹುದು. ಕಟ್ ಮಾಡಲಿಕ್ಕೂ ಸುಲಭ ಆಗ್ತದೆ. ಈ ಥರ ತುಂಡುಗಳನ್ನಾಗಿ ಕಟ್ ಮಾಡಿಕೊಳ್ಬೇಕು. ತೆಳ್ಳಗೆ ಕಟ್ ಮಾಡಿಕೊಳ್ಬೇಕು. ನೀಟಾಗಿ ಕಟ್ ಮಾಡಿದ ಜೀಗುಜ್ಜೆ ತುಂಡುಗಳನ್ನು ನೀರಿಗೆ ಹಾಕ್ಕೊಳ್ಬೇಕು. ಆಮೇಲೆ ಎಲ್ಲ ಕಟ್ ಮಾಡಿ ಆದಮೇಲೆ ಒಮ್ಮೆ ಚೆನ್ನಾಗಿ ನೀರಿನಲ್ಲಿ ತೊಳ್ಕೊಳ್ಬೇಕು. ಈ ಥರ ಮಾಡೋದರಿಂದ ಜೀಗುಜ್ಜೆ ಹುಳುಗಳು ಕಪ್ಪಾಗುವುದಿಲ್ಲ, ಅದರಲ್ಲಿರುವ ಎಲ್ಲ ಮೇಣದ ಅಂಶ ಹೋಗ್ತದೆ. ಈಗ ಜೀಗುಜ್ಜೆ ತುಂಡುಗಳನ್ನು ಪುಡಿ ಹಿಟ್ಟಿಗೆ ಹಾಕಿ ಈ ಥರ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಜೀಗುಜ್ಜೆ ತುಂಡಿಗೆ ಪುಡಿ ಹಿಟ್ಟು ಚೆನ್ನಾಗಿ ಕೋಟ್ ಆಗಬೇಕು. ಈ ಥರ ಎಣ್ಣೆ ಬಿಸಿ ಆಗಲಿಕ್ಕೆ ಇಟ್ಟಿದ್ದೇನೆ. ಸರಿ, ಚೆನ್ನಾಗಿ ಬಿಸಿ ಆಗಲಿ. ಬಿಸಿ ಎಣ್ಣೆಗೆ ಒಂದೊಂದಾಗಿ ಪುಡಿಯನ್ನು ಬಿಡಬೇಕು. ಈ ಥರ ಒಂದೊಂದೇ ತುಂಡುಗಳನ್ನು ಹಾಕ್ಕೊಳ್ಳಿ.
ಎಣ್ಣೆ ಬಿಸಿಯಾಗಿದೆ ಅಂತ ಚೆಕ್ ಮಾಡಿರೋದು. ಎಣ್ಣೆ ಬಿಸಿಯಾಗಿದೆ. ಇನ್ನು ಉಳಿದ ತುಂಡುಗಳನ್ನು ಹಾಕ್ಕೊಳ್ಳುವಂಥದ್ದು. ಈಗ ಜೀಗುಜ್ಜೆಯ ಸೀಸನ್. ನಿಮಗೆ ಅಂಗಡಿಗಳಲ್ಲಿ ಜೀಗುಜ್ಜೆ ಸಿಗ್ತದೆ. ಬೆಂಗಳೂರಿನಲ್ಲಿ ಮಂಗಳೂರು ಸ್ಟೋರ್ಗಳಲ್ಲಿ ಸಿಗ್ತದೆ. ಕಡಲೆ ಹಿಟ್ಟು ಹಾಕಿ ಪುಡಿ ಮಾಡ್ತಾರೆ. ಇಲ್ಲಿ ಅಕ್ಕಿಯನ್ನು ಕಡಿದು ಸ್ವಲ್ಪ ಕಡಲೆ ಹಿಟ್ಟು ಸೇರಿಸಿ ಮಾಡಿರುವಂಥದ್ದು. ಈ ಥರನೂ ಒಮ್ಮೆ ಮಾಡಿ ನೋಡಿ. ಹೇಗೆ ಬಂದಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ. ನೋಡಿ ಪುಡಿ ಬೇಯ್ತಾ ಇದೆ. ಇಂಗು, ಜೀರಿಗೆ, ಓಮ ಎಲ್ಲ ಹಾಕಿರೋದ್ರಿಂದ ತುಂಬ ಚೆನ್ನಾಗಿ ಪರಿಮಳನೂ ಬರ್ತಾ ಇದೆ. ಈಗ ಜಿಗುಜ್ಜೆ ಪುಡಿ ಬೆಂದಿದೆ. ಎಣ್ಣೆಯಿಂದ ತೆಗಿತಾ ಇದ್ದೇನೆ. ನೀವು ಇದನ್ನು ಮಾಡಿ ನೋಡಿ. ಹೇಗೆ ಬಂದಿದೆ ಎಂದು ಕಮೆಂಟ್ ಮೂಲಕ ತಿಳಿಸಿ. ನಿಮಗೆ ಈ ಜಿಗುಜ್ಜೆ ಪುಡಿ ವಿಡಿಯೋ ಇಷ್ಟವಾಗಿದ್ದಲ್ಲಿ ಅಕ್ಷತಾ ಕೆ ಯೂಟ್ಯೂಬ್ ಚಾನೆಲನ್ನು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು ಮತ್ತು ಎಲ್ಲರಿಗೂ ಶುಭ ದಿನ.